ಬಳಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ 17, 18, 19 ಸಾಲಿನ ನಾವೇನು ಲಾಭಾಂಶ ಪಡೆದಿದ್ವಿ. ನಾವು ಲಾಭಾಂಶ ಪಡೆದಂಥ 25 ಲಕ್ಷ ಚಿಲ್ಲರೆಯಲ್ಲಿ 57,454 ರೂಪಾಯಿ ಕಟ್ಟಬೇಕು ಅಂತ ಅಂದ್ಬಿಟ್ಟು ನಮಗೆ ಲೆಟರ್ ಹಾಕಿದ್ರು. ಆ ಒಂದು ಸಂದರ್ಭದಲ್ಲಿ ಸಹಕಾರ ಸಂಘ ರೈತರ ಸಂಘ ಆಗಿರೋದ್ರಿಂದ ಇನ್ಕಮ್ ಟ್ಯಾಕ್ಸ್ ನಮ್ಮ ಸಂಘವನ್ನು ನೋಡ್ಕೊಳ್ತಿದ್ದಂತ ಹೆಚ್ಚು ಶಂಕರೇಗೌಡರು ಅಡ್ವೊಕೇಟ್ ಇವರು ತುಂಬಾ ವರ್ಷದಿಂದ ನಮ್ಮ ಇನ್ಕಮ್ ಟ್ಯಾಕ್ಸ್ ನ ಮುಗಿದು ನೋಡ್ಕೊಂಡು ಬರ್ತಾ ಇದ್ದಾರೆ. ನಾವು ಈಗ ಅಪೀಲ್ ಮಾಡಿ ನಮ್ಮ ಸಂಘದಿಂದ ನಾವು ಸಿಒ ಮುಖಾಂತರ ಹೇಳಿ ನಾವು ಅಪೀಲ್ ಹೋದ ಸಂದರ್ಭದಲ್ಲಿ ಸುಮಾರು ಕಟ್ಟಾಗಿದ್ರು ಸಹ ಹಾಕಿದ್ಮೇಲೆ ಇವತ್ತು ಜಡ್ಜ್ಮೆಂಟ್ ಶಂಕರೇಗೌಡರು ನಮ್ಮ ಸಂಘದ ಪರವಾಗಿ ಇದು ರೈತ ಸಂಸ್ಥೆ ಇದು ಟ್ಯಾಕ್ಸ್ ಕಟ್ಟಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಜಡ್ಜ್ಮೆಂಟ್ ಆಗಿದೆ. ರಾಜ್ಯದಲ್ಲಿ 45,000 ಸಹಕಾರ ಸಂಘಗಳಿವೆ. ಆದರೆ ಈ ಜಡ್ಜ್ಮೆಂಟ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಕಟ್ಟಿರುವಂತವರು ಕಟ್ಟಬೇಕು ಅಂತ ಆದೇಶ ಆಗಿರುವಂತವರು ಸಹ ಇನ್ನು ಮುಂದಿನ ದಿನಗಳಲ್ಲಿ ಕಟ್ಟುವಂತ ಇರೋದಿಲ್ಲ. ಸಂಘ ಇನ್ನೊಂದು ಸಹಕಾರ ಸಂಘದಲ್ಲಿ ಹಣವನ್ನು ತೊಡಗಿಸಿದ್ರೆ ಅದ್ರ ಡೆಪಾಸಿಟ್ ಮಾಡಿದ್ರೆ ಅದ್ರ ಬರ್ತಕ್ಕಂತ ಬಡ್ಡಿ ಇದೆಯಲ್ಲ ಅದ್ರ ಮೇಲೆ ಅದು ಕೂಡ ಸಂಪೂರ್ಣ ವಿನಾಯಿತಿ ಇದೆ ಅಂತ ಕಾನೂನಿದೆ. ಯಾವುದೇ ಸಹಕಾರ ಸಂಘದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದ್ರ ಬರ್ತಕ್ಕಂಥ ಬಡ್ಡಿ ಆಗಿರ್ಬೋದು, ಅದ್ರ ಬರ್ತಕ್ಕಂಥ ಡಿವಿಡೆಂಡ್ ಆಗಿರ್ಬೋದು ಸಂಪೂರ್ಣ ಎಕ್ಸೆಪ್ಷನ್ ಅಂತ ಇದೆ. ಆದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ ನೀವು ತೊಡಗಿಸಿರ್ತಕ್ಕಂಥದ್ದು ಕೋಟ್ಯಾಂತರ ರೂಪಾಯಿ ಹಣನ ಡಿಸಿಸಿ ಬ್ಯಾಂಕ್ ಅಲ್ಲಿ ಆ ಬಡ್ಡಿಗೆ ವಿನಾಯಿತಿ ಇಲ್ಲ ಅಂತ ವಾದ. ನಮ್ಮ ವಾದ ಏನು, 2018ಕ್ಕೆ 25,08,400 ರೂಪಾಯಿ ಬಡ್ಡಿ ಬಂದಿದೆ. ಮಂಡ್ಯ ಡಿಸಿಸಿ ಬ್ಯಾಂಕ್ ಬೇಸಿಕಲಿ ಈಸ್ ಎ ಕೋಆಪರೇಟಿವ್ ಸೊಸೈಟಿ. ಈ ಸೊಸೈಟಿಗಳು ಎಲಿಜಿಬಲ್ ಅಲ್ಲ, ಏನು ಡಿಡಕ್ಷನ್ ತಗೊಳ್ಳಿಕ್ಕೆ ಎಕ್ಸೆಂಪ್ಷನ್ ತಗೊಳ್ಳಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಗಳು ಎಸ್ಪೆಷಲಿ ಇನ್ ಕರ್ನಾಟಕ ಟ್ಯಾಕ್ಸ್ ನಮ್ಮ ಅಪೀಲ್ ಪುರಸ್ಕಾರ ಮಾಡಿ ಅಲೋ ಮಾಡಿದ್ದಾರೆ. ನಮ್ಮ ಸಂಘ ಪರವಾಗಿ ಇವರು ಮಾಡಿರೋದಕ್ಕೆ ಶಂಕರೇಗೌಡರಿಗೆ ಧನ್ಯವಾದಗಳನ್ನ